ಇನ್ನು ಬಿಜೆಪಿಯ ಆಪರೇಷನ್ಗೆ ಇದೀಗ ರಿವರ್ಸ್ ಆಪರೇಷನ್ನ ಎಚ್ಚರಿಕೆಯನ್ನ ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರು ಕೊಟ್ಟಿದ್ದಾರೆ. ಬಿಜೆಪಿಯ ಆಪರೇಷನ್ಗೆ ರಿವರ್ಸ್ ಆಪರೇಷನ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿ ಜೆಡಿಎಸ್ನಿಂದ ಕಾಂಗ್ರೆಸ್ಗೆ ಬರೋದಕ್ಕೆ ಅನೇಕರು ತಯಾರಾಗಿದ್ದಾರೆ. ಈ ಎರಡೂ ಪಕ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬರೋದಕ್ಕೆ ಅಂತ ಅನೇಕ ನಾಯಕರು ತಯಾರಾಗಿ ನಿಂತಿದ್ದಾರೆ. ಯಾವಾಗ ಸೇರಿಸಿಕೊಳ್ಬೇಕು ಅನ್ನೋದನ್ನ ಯೋಚನೆ ಮಾಡ್ತಾ ಇದ್ದೀವಿ. ಇನ್ನು ಕೆಲವರ ಹೆಸರನ್ನ ಏನಾದರೂ ಹೇಳಿದ್ದೆ ಆದರೆ ವಿರೋಧ ಪಕ್ಷದ ನಾಯಕರಿಗೆ ಶಾಕ್ ಆಗತ್ತೆ. ಜೆಡಿಎಸ್ ಹಾಗೂ ಬಿಜೆಪಿಯಿಂದ 30 ಜನ, ಕನಿಷ್ಠ 30 ಜನ ಕಾಂಗ್ರೆಸ್ಗೆ ಬರೋದಕ್ಕೆ ತಯಾರಾಗಿದ್ದಾರೆ. 30 ಜನರನ್ನ ಯಾವಾಗ ತೆಗೆದುಕೊಳ್ಳೋದು ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಎಲ್ಲವೂ ಕೂಡ ನಮ್ಮ ಸರ್ಕಾರದ ಅಭಿವೃದ್ಧಿ ಕೆಲಸವನ್ನ ಮೆಚ್ಚಿ ಎಲ್ಲ ನಾಯಕರು ನಮ್ಮ ಪಕ್ಷಕ್ಕೆ ಬರ್ತಾ ಇದ್ದಾರೆ ಅಂತ ಕೃಷಿ ಸಚಿವ ಚಲುವರಾಯಸ್ವಾಮಿ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಕ್ಕೆ ಶಾಕ್ ಕೊಟ್ಟಿದ್ದಾರೆ. ಹೌದು, ನಮಗೂ ಇದೆ. ಅಶೋಕ್ ಅಣ್ಣಂಗೆ ಹೇಳಿ ಇದು ಚಲುವರಾಯಸ್ವಾಮಿ ಅವರು ಹೇಳಿದ್ರು ನಿಮ್ಮ ಸ್ನೇಹಿತರು ಅಂತ. ಬಿಜೆಪಿ ಜೆಡಿಎಸ್ ತಯಾರಾಗಿದ್ದಾರೆ. ನಾವು ಚುನಾವಣೆಗಿಂತ ಮೊದಲು ತಗೊಳ್ಳೋದ ಆಮೇಲೆ ತಗೊಳ್ಳೋದ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಹೇಳಿ ಅವರು ಇದು ವಿರೋಧ ಪಕ್ಷ ನಾಯಕರಿಗೆ ಶಾಕ್ ಆಗಿಬಿಡುತ್ತೆ. ಕೆಲವು ಹೆಸರು ಹೇಳ್ಬಿಟ್ರೆ ಶಾಕು. ಸೊ ಜೆ ಡಿ ಎಸ್ಸು ಬಿ ಜೆ ಪಿ ಇಬ್ಬರೂ ಕನಿಷ್ಠ 30 ಜನ ತಯಾರಿದ್ದಾರೆ. ಆ 30 ಜನನ ನಾವು ಚುನಾವಣೆಗಿಂತ ಮುಂಚಿತವಾಗಿ ತಗೊಳ್ಳೋದ ಆಮೇಲೆ ತಗೊಳ್ಳೋದ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ದಯಮಾಡಿ ಸುಮ್ಮನೆ ಚುನಾವಣೆ ಮಾಡೋಕ್ಕೆ ಹೇಳಿ. ಶಾಕ್ ಆಗ್ಬಿಡ್ತಾರೆ ಅವರು. ಆಪ್ರೇಷನ್ ಏನಿಲ್ಲ. ಈ ಅಭಿವೃದ್ಧಿ ನೋಡಿ, ಸಿದ್ದರಾಮಯ್ಯನವರ ಡಿ ಕೆ ಅವರ ನಾಯಕತ್ವ ನೋಡಿ, ಸೊ ವಾಲಂಟಿಯರಾಗಿ ಬರ್ಲಿಕ್ಕೆ ರೆಡಿ ಇದ್ದಾರೆ. ಅದೇ ನಾನು ಹೇಳಿದ್ನಲ್ಲ, ಚುನಾವಣೆ ಪೂರ್ವನ ಆದ್ಮೇಲೆ ಅಂತ ಯೋಚನೆ ಮಾಡ್ತಾ ಇದ್ದೀವಿ.